ಸೆಪ್ಟೆಂಬರ್ 9ರಂದು ರಾಮನಗರದಲ್ಲಿ ನಡೆಯಲಿರುವ ಡಿ. ದೇವರಾಜ ಅರಸು ಜಯಂತಿ ಕಾರ್ಯಕ್ರಮದಲ್ಲಿ ಎಲ್ಲಾ ಹಿಂದುಳಿದ ವರ್ಗಗಳ ಜನಾಂಗಗಳ ಜನರು ಭಾಗವಹಿಸುವಂತೆ ಕೋರಿ ಹಿಂದುಳಿದ ಜಾತಿಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷರಾದ ರೈಡ್ ನಾಗರಾಜುರವರು ಮಾಗಡಿ ಪಟ್ಟಣದ ಶ್ರೀ ಸಿದ್ದಾರೂಢಾಶ್ರಮದಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದರು. ಕಾರ್ಯಕ್ರಮದಲ್ಲಿ ಎಲ್ಲಾ ಹಿಂದುಳಿದ ಜನಾಂಗಗಳ ಮುಖ್ಯಸ್ಥರು ಸಭೆ ಸೇರಿದ್ದರು ಎಂದು ತಿಳಿದುಬಂದಿದೆ. ಕಾರ್ಯಕ್ರಮದಲ್ಲಿ ಪತ್ರಕರ್ತರಾದ ಮಾರಣ್ಣನವರು, ಪಿವಿ ಸೀತಾರಾಮ್ ರವರು, ಎನ್. ಮಂಜುರವರು, ರೈಡ್ ನಾಗರಾಜುರವರು, ನಾರಾಯಣ್ ರವರು, ಬಸವರಾಜುರವರು ಇನ್ನೂ ಮುಂತಾದ ಹಲವು ಮುಖಂಡರು ಉಪಸ್ಥಿತರಿದ್ದರು ಎಂದು ತಿಳಿದುಬಂದಿದೆ. ಮಾಜಿ ಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗದ ಅಧಿಕಾರರಾದಂತಹ ಶ್ರೀಯುತ ದೇವರಾಜ ಅರಸನವರ ಜನ್ಮ ದಿನಾಚರಣೆಯನ್ನು ಇದೇ ತಿಂಗಳ 9ನೇ ತಾರೀಕು ಜಿಲ್ಲಾ ಮಟ್ಟದಲ್ಲಿ ಸರ್ಕಾರಿ ಕಾಲೇಜು ಆವರಣದಲ್ಲಿ ಆಯೋಜನೆಯನ್ನು ಮಾಡಲಾಗಿದೆ. ಆ ಒಂದು ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನು ಮಾಗಡಿ ತಾಲೂಕು ಘಟಕದ ವತಿಯಿಂದ ಏನಿವತ್ತು ಪೂರ್ವಭಾವಿ ಸಭೆಯನ್ನು ಏರ್ಪಡಿಸಿದ್ದೇವೆ. ಈ ಒಂದು ಸಭೆಗೆ ಆಗಮಿಸಿರುವ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ರೈಟ್ ನಾಗರಾಜ್ ಅವರೇ, ಪ್ರಧಾನ ಕಾರ್ಯದರ್ಶಿಗಳಾದಂಥ ನಾರಾಯಣನವರೇ, ಮತ್ತು ಅವರ ಜೊತೆಗೂಡಿ ಬಂದಂಥ ಶ್ರೀನಿವಾಸ್ ಅವರೇ, ಪ್ರಣಬ್ನವರೇ, ಹಾಗೂ ಇಲ್ಲಿ ಪ್ರವೀಣ್ ರವರೇ, ಹಾಗೂ ಇಲ್ಲಿ ಆಸೀನರಾಗಿರುವಂಥ ಎಲ್ಲ ವರ್ಗದ ಎಲ್ಲ ಜನಾಂಗದ ನನ್ನ ಎಲ್ಲ ಆತ್ಮೀಯ ಅಣ್ಣ ತಮ್ಮಂದಿರೇ, ಮುಖಂಡರೇ ಹಾಗೂ ಮಾಧ್ಯಮದ ಸ್ನೇಹಿತರೆ, ಈ ಒಂದು ಕಾರ್ಯಕ್ರಮದ ರೂಪುರೇಷೆಗಳನ್ನು ಈಗಾಗಲೇ ಪ್ರಧಾನ ಕಾರ್ಯದರ್ಶಿಗಳಾದಂಥ ನಾರಾಯಣರವರು ಎಲ್ಲ ಕೂಲಂಕುಷವಾಗಿ ಹೇಳಿದ್ದಾರೆ. ಪ್ರತಿಯೊಂದು ಕಾರ್ಯಕ್ರಮ ಮಾಡಲಿ, ಒಂದು ಸಂಘಟನೆ ಆಗಬೇಕಾದ್ರೆ ಎಲ್ಲರ ಸಹಕಾರ ಅಗತ್ಯ. ಯಾರೊಬ್ಬರು ಕೂಡ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ನಾನೇ ಮುಂದೆ ಇರೋದಕ್ಕೆ ಯಾವುದೇ ಕಾರಣಕ್ಕೂ ಯಾರೊಬ್ಬರ ಕೈಲೂ ಆ ಕಾರ್ಯಕ್ರಮನ ರೂಪಿಸೋದಕ್ಕೆ ಸಾಧ್ಯ ಇಲ್ಲ. ಯಾವತ್ತೂ ಕೂಡ ಎರಡು ಕೈ ಸೇರಿದ್ರೆ ಚಪ್ಪಾಳಿ, ಒಂದು ಕೈನಲ್ಲಿ ಚಿಟಿಕಿ ಮಾತ್ರ ಹೊಡಿತಾರೆ. ಹಾಗೆ ಏನೀಗ ನಾರಾಯಣ ಅವರು ಬಹಳ ಅರ್ಥಗರ್ಭಿತವಾಗಿ ಹೇಳಿದ್ರು, ಜಿಲ್ಲಾಧ್ಯಕ್ಷರು ಈಗ ನಾಗರಾಜ್ ಅವರು ಅಂದರೆ ಅವರೇನೇ ಜಿಲ್ಲಾಧ್ಯಕ್ಷರು, ಬಿಡು ಅವ್ರ ಕಾರ್ಯಕ್ರಮ ಅವ್ರು ಮಾಡ್ಕೊಳ್ಳಿ ಅನ್ನೋದಕ್ಕೆ ಈಗ ಅವರು ಪಾಪ ಭಾವುಕರಾಗಿ ಹೇಳಿದ್ರು. ಇಲ್ಲಿ ಯಾರ್ದು ಸ್ವಾರ್ಥ ಇಲ್ಲ. ಆಮೇಲೆ ನಾನು ಪ್ರತಿಯೊಂದು ವೇದಿಕೆಯಲ್ಲಿ ಹೇಳ್ತಾ ಇದ್ದೀನಿ, ಇವತ್ತು ಕೊನೆ ಬಾರಿ ಹೇಳ್ತಾ ಇದ್ದೀನಿ, ದಯಮಾಡಿ ಈ ಸಂಘಟನೆಯಲ್ಲಿ ರಾಜಕಾರಣ ಬೆರೆಸೋದು ಬೇಡ. ರಾಜಕಾರಣ ಬೆರೆಸೋ ಉದ್ದೇಶ ದಯಮಾಡಿ ನಮಗಿಲ್ಲ. ಬೇರೆಯವರು ಕೂಡ ಈ ಸಂಘಟನೆಯಲ್ಲಿ ರಾಜಕಾರಣ ಬೆರೆಸೋದು ಬೇಡ. ನಾನು ಮೊನ್ನೆ ಪೂರ್ವಭಾವಿ ಸಭೆ ನಮ್ಮ ತಾಲೂಕು ಮಟ್ಟಕ್ಕೆ ಕರೆದಾಗ ನಾನು ಇದೇ ವಿಚಾರಕ್ಕೆ ಪ್ರಸ್ತಾಪ ಮಾಡಿದೆ. ಯಾಕೆ ಪದೇ ಪದೇ ಪ್ರಸ್ತಾಪ ಮಾಡಬೇಕಾಗ್ತದೆ ಅಂದರೆ, ಅದ್ರ ಹಿಂದಿನ ಬೆಳವಣಿಗೆಗಳು, ಅದನ್ನ ಮಾಹಿತಿಗಳು ನಮ್ಮ ಕೈಲಿ ಮಾತಾಡಿಸ್ತವೆ. ಯಾರು ಕೂಡ ಈ ನಮಗೆ ಅವತ್ತು ಏನು ದೇವರಾಜ ಪೂರ್ವಭಾವಿ ಜಯಂತಿ ಪೂರ್ವಭಾವಿ ಸಭೆ ಕರೀತಾರೆ, ರೈಟ್ ನಾಗರಾಜ್ ಅವ್ರು ಬರ್ತಾರೆ ಅಂತ ಹೇಳಿದಾಗ ನಮಗವ್ರ ಪರಿಚಯ ಇಲ್ಲ. ಪ್ರಥಮ ಬಾರಿಗೆ ಬಂದರು. ಎಲ್ಲ ಸಮಾಜದ ಮುಖಂಡರು 15-20 ಜನ ಇತ್ತು. ಅವತ್ತು ಏನು ಘಟಕಕ್ಕೊಂದು ಅಧ್ಯಕ್ಷರು ಮಾಡಬೇಕು ಅಂತೇಳಿ ಅಧ್ಯಕ್ಷರು ಅಂತ ನಾವೀಗ ಸಂಘಟನೆಗೆ ನಾವು ಬೆನ್ನು ತೋರಿಸೋಲ್ಲ. ಸಂಘಟನೆ ಮಾಡಿಕೊಂಡೇ ನಮ್ಮ ರಾಜಕಾರಣ ಶುರು ಮಾಡಿದ್ದು. ಸಂಘಟನೆಯಿಂದನೇ ಇವತ್ತು ಈ ಮಟ್ಟದಲ್ಲಿ ಇರೋದು. ಈಗ ನಮ್ಮ ಜಾತಿ ಕುರಿನ್ ಶೆಟ್ಟಿ ಸಮಾಜ, ನಾವು ಮಾಡಿಟ್ಟವರು ಪುದೂರಲ್ಲಿ ಬಿಟ್ಟರೆ ಎಲ್ಲೋ ಅಲ್ಲೊಂದು ಇಲ್ಲೊಂದು 2 ಕಡೆ ಮನೆ ಬಿಟ್ಟರೆ ನಮ್ಮ ತಾಲೂಕಲ್ಲಿ ನಮ್ಮ ಸಮಾಜ ಇಲ್ಲ. ಆದರೂ ಕೂಡ ನಮ್ಮ ಸಂಘಟನೆ, ನನ್ನ ಸಂಘಟನೆಯಲ್ಲಿ ಎಲ್ಲ ಹಿಂದುಳಿದ ವರ್ಗದ ನಾಯಕರ ಜೊತೆಗೂಡಿ ಎಲ್ಲ ನಮ್ಮ ಏನು ಒಂದೇ ಮನಸ್ಥಿತಿಯವ್ರನ್ನ ನಾವೆಲ್ಲ ಜೊತೆ ಹಾಕೊಂಡು ನಾವು ಸಂಘಟನೆ ಮಾಡಿ ನಾವು ಇಲ್ಲಿವರೆಗೂ ತಲುಪಿದ್ದೀವಿ ಹೊರತು ಯಾರೋ ಒಂದು ಆಶ್ರಯದಲ್ಲಿ ಯಾರೋ ಹಿಂದೆ ಯಾವತ್ತೂ ನಾವು ಗೆಲ್ಲೋಪದ ಹಿಂದೆ ಓಡಿದವರಲ್ಲ. ದೊಡ್ಡ ಗುಂಪು ಹಿಂದೆ ಜೈಕಾರ ಕೂಗ್ದವ್ರಲ್ಲ, ದೊಡ್ಡ ಗುಂಪು ವಿರುದ್ಧ ಧಿಕ್ಕಾರ ಕೂಗ್ಕೊಂಡು ಬಂದಿರೋರು. ನಾವಿಲ್ಲಿ ಮಾಡ್ತಾ ಇರೋದು ಹಿಂದುಳಿದ ವರ್ಗದ ಸಂಘಟನೆ. ಈ ಸಂಘಟನೆಯಲ್ಲಿ ಎಲ್ಲ ಹಿಂದುಳಿದ ವರ್ಗದವರು, ಅವರು ಯಾವ ಜಾತಿ ಆಗಿರಲಿ, ಯಾವ ಪಕ್ಷ ಆಗಿರಲಿ, ಚುನಾವಣೆ ಬಂದಾಗ ನಮ್ಮ ಪಕ್ಷ ನಾನು ಒತ್ತಿ ಪ್ರತಿ ಸರಿ ಹೇಳ್ತಾ ಇದ್ದೀನಿ, ಇದು ಕೊನೆ ಬಾರಿ ಹೇಳ್ತಾ ಇದ್ದೀನಿ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ.
ಚುನಾವಣೆ ಬಂದಾಗ ನಾನೀಗ ಪುರಸಭಾ ಸದಸ್ಯನಾಗಿ ಒಂದು ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದೀನಿ. ಚುನಾವಣೆ ಬಂದಾಗ ನನ್ನ ಪಕ್ಷ ನಾಗರಾಜ್ ಅವರು ಜಿಲ್ಲಾಧ್ಯಕ್ಷರಾಗಿದ್ದಾರೆ, ಅವ್ರು ಮಾಜಿ ನಗರಸಭಾ ಸದಸ್ಯರಾಗಿದ್ದಾರೆ, ಅವರೊಂದು ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಅವ್ರ ಚುನಾವಣೆ ಬಂದಾಗ ಅವ್ರ ಪಕ್ಷ. ಈಗ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ನಾಗರಾಜ್ ಅವರು ನನಗೆ ಬಂದು ಹೇಳೋದಕ್ಕೆ ಬರಲ್ಲ, ನಾನು ಒಂದು ಪಕ್ಷದಲ್ಲಿದ್ದೀನಿ ಅಧ್ಯಕ್ಷ, ನೀವು ನನಗೆ ಸಹಾಯ ಮಾಡಬೇಕು ಅಂತ ಹೇಳೋದಕ್ಕೆ ಬರಲ್ಲ. ಇಲ್ಲ, ನಾನು ನನ್ನ ಜೊತೆ ಕಮಿಟಿನಲ್ಲಿ ಇರೋರು, ಇಲ್ಲಿ ಸೇರಿರೋಂಥವ್ರಿಗೂ, ಇಲ್ಲಪ್ಪ ನಾನು ಈ ಪಕ್ಷದಲ್ಲಿದ್ದೀನಿ, ನೀನು ನನಗೆ ನಮ್ಗೆ ಸಹಾಯ ಮಾಡಬೇಕು, ನಮ್ಮ ಪಕ್ಷದ ಸಹಾಯ ಮಾಡಬೇಕು ಬರಲ್ಲ. ಆ ವಿಚಾರನೇ ಇಲ್ಲ. ಚುನಾವಣಾ ರಾಜಕಾರಣದ ವಿಚಾರ ಇಲ್ಲ. ನಮ್ಮ ಉದ್ದೇಶ ಹಿಂದುಳಿದ ವರ್ಗದ ಸಂಘಟನೆ, ಏನು ಶೋಷಿತ ವರ್ಗಗಳಿದ್ದಾರೆ, ಏನು ಅವರಿಗೆ ವಾಯ್ಸ್ ಕೂಡ ಮಾಡೋಕ್ಕೆ ಧ್ವನಿ ಇಲ್ಲದಂಥ ವರ್ಗಗಳಿದ್ದಾರೆ, ಅಂಥವ್ರ ಪರವಾಗಿ ಧ್ವನಿಯಾಗಿ ನಿಲ್ಲಬೇಕು ಅನ್ನೋದು ಒಂದು ಉದ್ದೇಶ. ವೇದಿಕೆ ಮೇಲೆ ಆಸೀನರಾಗಿರುವ ನಮ್ಮ ಮಾಗಡಿ ತಾಲೂಕಿನ ಒಕ್ಕೂಟದ ಅಧ್ಯಕ್ಷರಾದ ಮಂಜಣ್ಣವರೇ ಹಾಗೂ ನಮ್ಮ ಪ್ರಧಾನ ಕಾರ್ಯದರ್ಶಿಯಾದ ನಾರಾಯಣ ಅವರೇ ಹಾಗೂ ಜಿಲ್ಲಾಧ್ಯಕ್ಷರಾದ ಸಿದ್ಧ ಸಮಾಜದ ಜಿಲ್ಲಾಧ್ಯಕ್ಷರಾದ ಶ್ರೀನಿವಾಸ್ ಅವರೇ, ಅತ್ಯಂತ ಮಾತುಕಡಿ ಎಲ್ಲ ಸಾಮಾಜಿಕ ಮುಖಂಡರು, ಹಿರಿಯರೇ, ಗಣ್ಯರೇ, ಇವತ್ತೇನು 9/9 ಮಂಗಳವಾರದಂದು ದೇವರಾಜ ಅರಸು ಕಾರ್ಯಕ್ರಮ ರಾಮನಗರದಲ್ಲಿ ಅದ್ದೂರಿಯಾಗಿ ಮಾಡಬೇಕು ಅಂತ ನಾವು ನಮ್ಮ ಸಮಾಜದ್ದು ಎಲ್ಲ ಸಮಾಜದವರು ಸೇರಿ ಒಗ್ಗಟ್ಟಾಗಿ ಮಾಡೋಕ್ಕೆ ಹೊರಟಿದ್ದೀವಿ. ಆ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅಂತೇಳಿ ಎಲ್ಲ ಸಮಾಜದ ಮುಖಂಡರುಗಳು ಒಗ್ಗಟ್ಟಾಗಿ ನಮ್ಮ ಗಮನಕ್ಕೆ ತಂದಿದ್ದಾರೆ. ಆ ಒಂದು ಗಮನಕ್ಕೆ ತಂದಾಗ ನಾವು DC ಕಾರ್ಯಕ್ರಮದಲ್ಲಿ ಇರ್ಬೋದು, ಹೆಚ್ಚಿನ ರೀತಿಯಲ್ಲಿ ನಮ್ಮೆಲ್ಲ ಇನ್ನೂರದವರು ನಮಗೆ ಒಂದು ಗೌರವ ಸಲ್ಲಿಸಿ ಆ ಜನ ನಾವು ಒಗ್ಗಟ್ಟಾಗಿ ಸೇರಿಸ್ಬೇಕು ಅಂತೇಳಿ ನಮಗೆಲ್ಲ ಒಂದು ಗೌರವ ಉಳಿಸಿದ್ದೀರ. ಎರಡನೇದಾಗಿ ಮಾನ್ಯ ಬೆಂಗಳೂರು ಇವತ್ತೇನು ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ನೋಡಬೇಕು ಅಂದಾಗ ನಿಮ್ಮ ತಾಲೂಕಿಂದ ಇರ್ಬೋದು, ಎಲ್ಲ ತಾಲೂಕಿಂದ ಸೇರಿ ಸುಮಾರು ಒಂದು 67 ಗಾಡಿಗಳು ಬಂದು ನಮ್ಮ ಹಿಂದುಳಿದವ್ರದವ್ರು ಒಗ್ಗಟ್ಟಾಗಿದ್ದೀವಿ ಅಂತ ತೋರಿಸಿದ್ರು. ಇವತ್ತು ಏನು 4 ತಾಲೂಕು MLAಗಳು ಇರ್ಬೋದು, 4 ತಾಲೂಕು ನಮ್ಮ ತಾಲೂಕಲ್ಲಿ ಇವಾಗ MLAಗಳಿದ್ದಾರೆ. ಈಗ ಏನಂದರೆ ಇದು ಸರ್ಕಾರಿ ಕಾರ್ಯಕ್ರಮ, ಜಿಲ್ಲಾ ಆಡಳಿತ ವತಿಯಿಂದ ಮಾಡ್ತಾ ಇರೋದು ಕಾರ್ಯಕ್ರಮ. 20ಕ್ಕೆ ಮಾಡಬೇಕಾಯಿತು ದೇವರಾಜ ಅರಸು ಕಾರ್ಯಕ್ರಮನ, ತಿರ್ಗಾ 30ಕ್ಕೆ ಹೋಯಿತು. ತಿರ್ಗಾ ಟೈಮ್ ಸಾಲದಿರೋದ್ರಿಂದ ಜನ ಸಂಘಟನೆ ಮಾಡಬೇಕಾಗುತ್ತೆ. ಇನ್ನೂ 9 ದಿನ ಮಾನ್ಯ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಇನ್ನೂ ಒಂದು 9 ದಿನ ಮುಂದಕ್ಕೆ ಟೈಮ್ ಕೊಡಿ ಅಂತ ಹೇಳಿದಾಗ 9ನೇ ತಾರೀಕು ಹಾಕೊಳ್ಳಿ ಅಂತ ಮಾನ್ಯ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಕೊಡ್ತಾರೆ. ಯಾಕೆ ನಾವು ಅವ್ರನ್ನೆಲ್ಲ ನಮ್ಮ ವೇದಿಕೆ ಕರಿತೀವಿ ಅಂದರೆ 4 ತಾಲೂಕಲ್ಲಿ MLA ಇರೋದು ಈಗ ಆಲ್ರೆಡಿ ಕಾಂಗ್ರೆಸ್ ಪಕ್ಷದವರು. MLAಗಳು ಆದ ತಕ್ಷಣ ನಾವು MLA ಆಯ್ಕೆ ಮಾಡಿರೋರು ಯಾರು? ನಾವೇನು ಎಲ್ಲ ಸೇರಿ ಆಯ್ಕೆ ಮಾಡಿದ್ವಿ. ಪಡಿಸ್ಕೋಬೇಕಲ್ವಾ, ನಮ್ಮ ಕೆಲಸಗಳಾಗಬೇಕು. ಈಗ ನಾನು ಮಾತ್ರ ನಾನು ಸಮಾಜಕ್ಕೆ ಒಳ್ಳೇದು ಮಾಡ್ತೀನಿ ಅಂತಂದರೆ ನನ್ನ ಕೈಲಿ ಅದು ಸಹಾಯ ಮಾಡ್ಬೋದು. ಈಗ ನಮ್ಮ ತಾಲೂಕು MLA ಯಾರು? ಜಗಪಾಲ್ ವಿಶ್ವನವರು MLA. ಅವ್ರ ಹತ್ರ ಬಳಸ್ಕೊಂಡಿರ್ತಾರೆ. ನಮ್ಮ ಹಿಂದುಳಿದವ್ರ ಕೆಲಸ ಮಾಡಿ ವಾರ್ಡ್ಗೆ ಒಂದು 2 ಎಕರೆ ಜಾಗ ಬೇಕು ಅಂತಾರೆ. ಸವಿತಾ ಸಮಾಜದವರು ಭವನ ಕಟ್ಸೋಕ್ಕೆ ವ್ಯವಸ್ಥೆ ಮಾಡಿಕೊಡಿ ಅಂತಾರೆ. ಇನ್ನು ಉಳಿದ ಸಮುದಾಯದವರು ನಮಗೊಂದು ಜಾಗ ಗುರುತಿಸ್ಕೊಡಿ ಅಂತ ಹೇಳ್ತಾರೆ. ಅದೆಲ್ಲ ಯಾರ ಹತ್ರ ಹೋಗಿ ಕೇಳೋಣ? ನಾವು ಮನಸ್ತಾಪಗಳನ್ನ ಬಿಡಬೇಕು. ನಾವು ಅಧ್ಯಕ್ಷರಾದ್ಮೇಲೆ ಅವ್ರ ಕಷ್ಟ ಸುಖಗಳನ್ನ ವಿಚಾರಿಸ್ಬೇಕು. ಈಗ MLA ಅವರು ಅಪ್ಪ ಲೆಕ್ಕಾಚಾರ ನೋಡಬೇಕು ಅಂದರೆ ದಾನಿ ಎಕ್ವಾಮಿಷನ್ ಅಂತ ಹೇಳ್ಬೇಕೇನಾಗುತ್ತೆ. ಯಾಕೆ ಅಂದರೆ 5 ಲಕ್ಷ ರೂಪಾಯಿ ದಿನ ದುಡ್ಡು ತಗೊಂಡ್ಬಂದ್ರು, ಜಾಗ ಖಾಲಿ ಮಾಡ್ಕೊಂಡು ಹೋಗ್ತಾರೆ. MLA ಅವರು ತುಂಬ ಒಳ್ಳೆಯದು. ಈಗ ಪಕ್ಷ ಬೇಡ, ಕೆಲಸ ಏನು ಮಾಡ್ತಾರೆ? ಪಕ್ಷ ಬೇಕು. ಯಾರು MLA ನಾವೆಲ್ಲ ಬಳಸ್ಕೊಳ್ಳೇಬೇಕಾಗ್ತದೆ. ಈಗ ನಾವು ಬಾಲಣ್ಣವ್ರನ್ನ ಭೇಟಿ ಮಾಡಿದ್ದೀವಿ, ಅವರು ಬನ್ನಿ ಅಂತ ಹೇಳಿದ್ವಿ ಕಾರ್ಯಕ್ರಮಕ್ಕೆ. ಇವತ್ತು ಯೋಗೇಶ್ವರ್ ನಾವು ಭೇಟಿ ಮಾಡಿದ್ವಿ, ಅವರು ಬೇಕು ನೀವು ಬನ್ನಿ ಅಂತ ಹೇಳಿದ್ದೀವಿ. ಮತ್ತೆ ಈಗ DK ಶಿವಕುಮಾರ್ ಅವರು ತಾಲೂಕಲ್ಲಿ ಇದೇ ತಾಲೂಕಿದ್ದೀವಿ, ಅವ್ರಿಗೂ ಕೂಡ ಮನವಿ ಮಾಡಿದ್ದೀವಿ. ಇದು ನಮ್ಮ ಹಿಂದುಳಿದವ್ರದ್ದು ಒಂದು ವೇದಿಕೆ. ಆ ವೇದಿಕೆಗೆ ಯಾರು ಬರಲಿಲ್ಲ ಅಂದರೆ ಕಾರ್ಯಕ್ರಮ ಯಶಸ್ವಿ ಆಗಲ್ಲ. ಬಂದರು ಹಿಂದುಳಿದವ್ರದ್ದು ಸೇರಿದ್ರು ಕೂಡ ಸ್ಟೇಜಲ್ಲಿ 4 ಜನ. ನೀವೆಲ್ಲ ಬರಬೇಕು ಅಂದ್ರೂ ನೀವು ಒಂದೊಂದು ಪಕ್ಷ ಗುರುತಿಸ್ಕೊಂಡಿರ್ತೀರ. ಆ ಪಕ್ಷದ ಜನ ಕೂಡ ಬರಬೇಕಲ್ಲ. ಹೋಗ್ರಪ್ಪ, ನಮ್ಮ DK ಸಾಹೇಬರು ಬಂದಿದ್ದಾರೆ, ಹೋಗ್ರಪ್ಪ ಅಂತ ಕೆಲವರು ಹೇಳ್ಬೋದು. ಇನ್ನು ಕೆಲವರು ನಾನೀಗ ಏನು ಮಾಡ್ತಾ ಇದ್ದೀನಿ ಅಂತ ಅಂದರೆ ಎಲ್ಲ ಸಮಾಜದ ಮುಖಂಡರುಗಳಿಗೂ ಇನ್ವಿಟೇಷನ್ ಕೊಡ್ತಾ ಇದ್ದೀನಿ. ಬನ್ನಿ, ನೀವು ಬನ್ನಿ ಕಾರ್ಯಕ್ರಮಕ್ಕೆ. ಇದೆ ದೇವರಾಜ ಅರಸು ಕಾರ್ಯಕ್ರಮ ಅಂದರೆ ಸರ್ಕಾರಿ ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಬೇಕು ಅಂತ ಮನವಿ ಮಾಡ್ತಾ ಇದ್ದೀವಿ. ಇದು ನಿಮ್ಮ ತಾಲೂಕಲ್ಲೂ ಕೂಡ ಅದೇ ಥರ ಕಾರ್ಯಕ್ರಮ ಮಾಡಿ. ನಮಗೆ ಇಲ್ಲಿ ಜಾತಿ ಇಲ್ಲ, ನಮ್ಮ ಹಿಂದುಳಿದವ್ರಿಗೆ, ಸಣ್ಣ ಪುಟ್ಟ ಹಿಂದುಳಿದವ್ರಿಗೆ ಅದೇ ಅಂತಂದರೆ ಯಾವುದೋ ಸಮಾಜದವ್ರು ಒಂದು 100 ಮನೆ ಇರ್ತದೆ, 200 ಮನೆ ಇರ್ತದೆ, ಹೋಗಿ ನಿಂತ್ಕೊಳ್ಳೋ ಶಕ್ತಿ ಇರಲ್ಲ, ನಡೀಲಿ ಅಂತ ಹೇಳ್ಬಿಟ್ಟು ಕಳ್ಸ್ಕೊಡ್ತಾರೆ.
ಕಳಿಸೋ ಅಂತ ಹೇಳಿ ಸೈಡ್ ಕಳಿಸ್ತಾರೆ. ಎಲ್ಲ ನಡೀತಾ ಇದೆ, ನಾನು ಕಣ್ಣಲ್ಲಿ ನೋಡ್ಕೊಂಡು ಬಂದಿದ್ದೀನಿ. ನಾನು ಇವತ್ತು ನೋಡಿ ಹೇಳ್ತಾ ಇದ್ದೀನಿ, ದೇವ್ರ ಮುಂದೆ ಹೇಳ್ತಾ ಇದ್ದೀನಿ, ನಾನು ಇವತ್ತು ಕೂಡ ಯಾವುದೇ MLA ಹತ್ರ ಈ MLA ಹತ್ರ ₹1 ಕೊಡಿ ಅಂತ ನಾನು ಇವತ್ತುವರೆಗೂ ಖರ್ಚಾಗಿರೋದು ನಾನು ಕೇಳಿಲ್ಲ. ಕೇಳಿದ ದಿನ ನನ್ನ ಕೈ ತೆಗ್ದು ಪಕ್ಕ ಮಾಡ್ತೀನಿ. ಇನ್ನೊಂದು, ನಾನು ರಾಜಕೀಯವಾಗಿ ಮುಂದೆ ದೇವಸ್ಥಾನದಲ್ಲಿ ಹೇಳ್ತಾ ಇದ್ದೀನಿ, ನಾನು ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ನಗರಸಭೆ, ನಾನು ಆಲ್ರೆಡಿ ಮಾಜಿ ನಗರಸಭಾ ಸದಸ್ಯ, ನಿಂತ್ಕೋಬೇಕು ಅಂತ ಯಾವುದೇ ನಿರ್ಣಯ ಇಲ್ಲ. ಇನ್ನು ಮುಂದಕ್ಕೂ ನಿಂತ್ಕೊಳ್ಳಲ್ಲ, ದೇವ್ರ ಮುಂದೆ ಹೇಳ್ತಾರೆ. ನಿಮ್ಮ ಮನಸ್ಸಲ್ಲಿ ಇರ್ಬೋದು, ಏನೋ ರಾಜಕೀಯವಾಗಿ ತಲೆ ಕೊಟ್ಕೊಂಡು ಬಂದಿದ್ದಾರೆ, ಇವರೆಲ್ಲ ಪ್ಲಾನ್ ಹಾಕೊಂಡು ಬಂದಿದ್ದಾರೆ. ನಾಳೆ ನೀವೆಲ್ಲ ನನಗೆ ಕೇಳ್ಬೋದು, ನಿಮ್ಗೆ ಹಕ್ಕಿದೆ. ನಾನು ಜಿಲ್ಲಾಧ್ಯಕ್ಷರು ಅಂತೇಳಿ ನೀವೆಲ್ಲ ಸೇರೇ ಮಾಡಿರೋದು ನನಗೆ. ನೀವು ಕೇಳ್ಬೋದು ನನಗೆ, ಯಾಕಪ್ಪ ನೀನು ಹಿಂಗೆ ಹೇಳಿದೆ, ಈಗ ನಿಂತ್ಕೋತಾ ಇದೆಯಾ ಅಂತ ಹೇಳೋದು ಇಲ್ಲ. ಈಗ ರಾಜಕೀಯವಾಗಿ ಏನಾದ್ರು ನೋಡ್ಬೋದು, ಏನೋ ಮಾಡ್ಬೋದು, ನನಗೆ ಇಲ್ಲ ಅಂತ ನಾನು ಕೇಳಲ್ಲ. ಆದರೆ ಅಧಿಕಾರಕ್ಕೋಸ್ಕರ ನಾನು ಹಿಂದೆ ಹೋಗಲ್ಲ. ಇವತ್ತು MLAಗಳ ಹತ್ರ ಕೇಳೋ ಅಷ್ಟು ಶಕ್ತಿ ಇದೆ ನನಗಿದೆ. ನನ್ನ ತಾಲೂಕು MLAಗೆ ಈ ಕಾರ್ಯಕ್ರಮ ಮಾಡಿಕೊಂಡಿದ್ರು, ಅಂಬೇಡ್ಕರ್ ಕಾರ್ಯಕ್ರಮನ ಆನೆ ತರಿಸಿ ಮಾಡಿಕೊಟ್ಟಿದ್ದಾರೆ. ಕೆಂಪೇಗೌಡ ಜಯಂತಿನ ಎಲ್ಲ ಜನಾಂಗದವ್ರನ್ನು ಕರೆಸಿ ಸೇರಿಸಿ ಆ ಒಂದು ಕೆಂಪೇಗೌಡ ಜಯಂತಿಯಲ್ಲಿ ನಾವು ಕೂಡ ಇದ್ದೀವಿ. ಎಲ್ಲ ಜಾತಿಯವ್ರನ್ನು ಕೂಡ ತಗೊಂಡೋಗಿ ಪಾಪ ಅವರು ಸಹಕಾರದೊಂದಿಗೆ ಕೆಲಸ ಮಾಡಿ ಈಗ ನಮ್ಮ ಸಮಾಜದ ಒಂದು ಕಾರ್ಯಕ್ರಮ ಮಾಡಬೇಕು ಅಂದ್ರೆ ನಾನು ಅವ್ರಿಗೆ ಕೇಳಬೇಕು. ಸ್ವಾಮಿ ಹಿಂದುಳಿದವ್ರದ್ದು ತುಂಬ ಕೆಳಗಡೆ ಇದ್ದಾರೆ, ಏನೋ ಇದೊಂದು ಮಾಡಿ ಅಂತೇಳಿ DC ಆಫೀಸರ್ ಸೇರಿದಾಗ ಅವ್ರು ಕೇಳ್ದೇನೆ ಅವರೇ ಬಂದು ಜನ ಜಾಸ್ತಿ ಸೇರಿದ್ರು ನೋಡಿ, ಅವರೇ ಆಶ್ವಾಸನೆ ಕೊಟ್ಟಿದ್ದಾರೆ. ಆ ಒಂದು ಏನು ಬೇಕು ನಿಮ್ಮ ಜನಕ್ಕೆ ನಾವು ಒಂದು ಟೈಲರಿಂಗ್ ಮಿಷಿನ್ ನಾವು ವ್ಯವಸ್ಥೆ ಮಾಡ್ತೀವಿ, ಪ್ರತಿಭಾ ಪುರಸ್ಕಾರ ಕೊಡ್ತೀವಿ ಅಂತ ಅವ್ರು ಅನೌನ್ಸ್ ಮಾಡಿರೋದು ನಾನು ಕೇಳಿಲ್ಲ. ಮುಂದೆ ಕೇಳುವಂಥ ವಿಷಯಗಳು ಬರ್ತಾನೆ. ಈ ತಾಲೂಕು ಇರ್ಬೋದು, ಬಾಗಲಿ ತಾಲೂಕು, ಚನ್ನಪಟ್ಟಣ, ಕನಕಪುರ ಏನಿದೆ, ಸ್ವಲ್ಪ ಎಲ್ಲ ಹಿಂದುಳಿದವ್ರು ಜಾಸ್ತಿ ಇದೆ. ಅವನ್ನೆಲ್ಲ ಉಪಯೋಗಿಸ್ಕೊಂಡು ನಮ್ಮ ಒಂದು ಸಂಘಟನೆ ಮಾಡ್ಕೊಂಡು ಬೆಳೆಸ್ಕೊಂಡು ಈ ಒಕ್ಕೂಟದ ಜಿಲ್ಲಾ ಕಚೇರಿ ಕೂಡ ನಾನು ನನ್ನ ಆಫೀಸ್ನ ಏನು R&D ಡೆವಲಪರ್ಸ್ ಅಂತ ಮಾಡ್ಕೊಂಡಿದ್ದೀನಿ. ಅದನ್ನೇ OBC ಆಫೀಸ್ ಅಂತ ನಾನು ಮಾಡಿದ್ದೀನಿ ಇವತ್ತು. ಯಾಕೆಂದರೆ ಈ ಸಡನ್ನಾಗಿ ಆಫೀಸಿಂದನೇ ಒಂದು ವೇದಿಕೆ ಜಾಗ ಇದ್ದೇನೆ, ನಾನು ಮಾಡೋಕ್ಕೆ ಏನಿಲ್ಲ ಬಿಡಪ್ಪ, ಮಾಡಿದ್ರು ನಾಗಣ್ಣವರು ಬರೀ ಇದು ಮಾಡ್ಕೊಂಡು ಹೊರಟೋದ್ರು ಅಂತ ಅನ್ಕೊಳ್ಳೋದು ಬೇಡ, ಜನ್ಮಗಳು ಮನಸ್ಸಲ್ಲಿ ಬರೋದು ಬೇಡ ಅಂತೇಳಿ ಇವತ್ತು ನನ್ನ ಆಫೀಸ್ನೇ ಕೂಡ OBC ಬೋರ್ಡ್ ಹಾಕಿ ದೊಡ್ಡದಾಗೆ ಕಾರ್ಯಕ್ರಮ ಪ್ರತಿ ಮೀಟಿಂಗ್ ಅಲ್ಲಿಂದನೇ ಮಾಡ್ಕೊಂಡು ಇವತ್ತು ದೇವರಾಜಸ್ವ ಕಾರ್ಯಕ್ರಮ ಮಾಡಿ ಸುಮ್ಮನಾಗ್ಬಿಟ್ರೆ ಜನರು ಕೂಡ ಧಾರಾಕಾರ ಮಾತಾಡ್ತಾರೆ. ಇವತ್ತೇನು ವಿಷಯ ಇದ್ದೀರಾ, ನೀವೆಲ್ಲ ಒಂದು ತೀರ್ಮಾನ ತಗೊಳ್ಬೇಕು. ಇದೆಲ್ಲ ನಮ್ಮ ಸ್ವಾಭಿಮಾನದೊಂದು ಕಾರ್ಯಕ್ರಮ ಅಂತ ತಿಳ್ಕೋಬೇಕು. ಎಲ್ಲ ನೊಂದಿದ್ದೀವಿ, ಪ್ರತಿ ಒಂದು ಹೆಜ್ಜೆಗೂ ನಾನು ನೊಂದು ಬಂದು. ಆದರೆ ಇವತ್ತವರೆಗೂ ನನಗೆ ಒಂದು ಫೋನ್ ಮಾಡಿ ನೀನು ಮಾಡ್ತಾರ ಸರಿ ಇಲ್ಲ ಅಂತ ಕೇಳೋಕ್ಕೆ ಯಾರಿಗೂ ಆಗ್ತಿಲ್ಲ. ಯಾಕೆ ಅಂದರೆ ನಾನು ಕೈ ಚಾಚಿಲ್ಲ, ಒಬ್ಬನ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳಿಲ್ಲ, ಒಬ್ಬನ ಕೆಲಸ ಹಾಕ್ಕೊಡಿ ಅಂತ ಹೇಳಿಲ್ಲ. ನಾನು ಹಿಂದುಳಿದವ್ರ ಸಮಾಜಕ್ಕೆ ಅನ್ಯಾಯ ಆದಾಗ ನಾನು ಪ್ರತಿಭಟನೆ ಮಾಡಿದ್ದೀನಿ, ಕೇಳಿದ್ದೀನಿ, ಎದುರಿಸಿದ್ದೀನಿ, ಜೋರಾಗಿ ಮಾತಾಡಿ ಕೇಳಿದ್ದೀನಿ. ದಯವಿಟ್ಟು ಇವೆಲ್ಲ ಏನು ಈ ಒಂದು ಒಬ್ಬರು ಇವತ್ತೇನು ಇಲ್ಲಿಂದ ಆಚೆ ಎಷ್ಟು ಜನ ಆಚೆ ಹೋಗ್ತೀರಾ, ಇನ್ನಿನ ಸಮಾಜಕ್ಕೆ ಫೋನ್ ಮಾಡಿ ಇದೊಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕು. ಯಾವುದೇ ಆಸೆ ಆಕಾಂಕ್ಷೆಗಳು ಇಟ್ಕೊಳಕ್ಕೆ ಹೋಗಬೇಡಿ. ಇವತ್ತು ನಾನು ಕೇಳ್ಬೋದು, ಏನಾರ ಕೊಡ್ತೀರಾ ಕಸಕ್ಕೆ ಅಂತ, ನಾನು ಕೇಳಲ್ಲ. ಆ ವಿಷಯದಲ್ಲಿ ನಾನು ಮಾತಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ಟ್ರಾನ್ಸ್ಪೋರ್ಟ್ ಸೇರಿಸೋ ಕಾರ್ಯಕ್ರಮ ಅಲ್ಲ. ಈಗ 67 ಗಾಡಿ ಹೆಂಗೆ ಬಂದು ಸ್ವಾಭಿಮಾನದಿಂದ ಬಂದ್ರಲ್ಲ, ಊಟ ಇಲ್ಲಾದ್ರೂ ಕೂಡ ಅದು ಅದನ್ನು ಸಮಯ ಕೇಳಬೇಕು ನಿಮಗೆ. ಯಾಕೆ ಸ್ವಾಭಿಮಾನದಿಂದ ಬಂದರೆ ನಿಮ್ಮ ತಾಲೂಕು ವಾಪಸ್ ಬಂದರೆ ಎಲ್ಲ ತಾಲೂಕಿಂದ 67 ಗಾಡಿ ಬಂದವ್ರೆ ಅರ್ಥ ಮಾಡ್ಕೊಳ್ಳಿ. ಜನಕ್ಕೆಲ್ಲ ಕೇಳಲಿಕ್ಕೆ ಬಂದಿರೋದು, ಇವತ್ತೆಲ್ಲ ವಿಶ್ವಾಸ ತಗೊಂಡು ಬಂದಿರೋದು. ಇವತ್ತು ಎಲ್ಲ ತಾಲೂಕು MLAಗಳು, 4 ತಾಲೂಕು MLAಗಳು ನಾವೇನು ಕಾರ್ಯಕ್ರಮಕ್ಕೆ ಜನ ಕಳಿಸ್ತೀವೋ ನಾವು ಬರ್ತೀವಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ಸಂಘಟನೆ ಬಿಗಿ ಆಗ್ತಾ ಇದೆ. ನಮ್ಮ ಸಂಘಟನೆ ದಿನೇ 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 ಒಗ್ಗಟ್ಟಾಗ್ತಾ ಇದೆ. ಏನು ಯಾರನ್ನೋ ಬಿಡಿಸಿ ಯಾರನ್ನೋ ಹೊಸಕಾಲ ನಾವು ಹೋಗ್ತಾ ಇರೋದು. ನಾವು ಹಿಂದುಳಿದಾಗ ಒಂದಾಗಬೇಕು. ಏನಕ್ಕೆ ಒಂದಾಗಬೇಕು? ಏನಾರೋ ಒಂದು 50 ಎಲ್ಲ ಜಾತಿಯವರು ಒಗ್ಗಟ್ಟಾಗವ್ರೆ ಅಂದರೆ ಇದೇ ಒಂದು ಮೆಸೇಜ್. ದಿನೇ ದಿನೇ ಕಾರ್ಯಕ್ರಮಕ್ಕೆ ನೀವು ಇನ್ನೊಂದು ವಿಷಯ ತಿಳ್ಕೊಳಕ್ಕೆ ಹೋಗ್ಬೇಡಿ. ಗಣೇಶನಿಗೆ ಎಲ್ಲರಿಗೂ ಪಂಕ್ಷನ್ ಕೊಟ್ಬಿಟ್ಟು ಪಂಕ್ಷನ್ ಬಗ್ಗೆ ಅಂತ ಕೇಳ್ತಾರೆ ಅಂತ ಬಂದವ್ರು ಏನು ಹೇಳ್ತಾರೆ, ನಾಳೆ ನಿಮ್ಮ ಸಹಕಾರ ನಮ್ಗೆ ಬೇಕಣ, ಮುಂದಿನ ದಿನಗಳಲ್ಲಿ ನಮಗೆ ದುಡ್ಡಲ್ಲ, ನಿಮ್ಮ ಸಹಕಾರ ಬೇಕು ಅಂತ ಹೇಳ್ತಾರೆ. ಯಾಕೆ ಹೇಳ್ತಾ ಇದ್ದಾರೆ? ಹಿಂದುಳಿದವರು ಒಗ್ಗಟ್ಟಾಗಿ ಸೇರ್ತಾ ಇದ್ದಾರೆ. ನಾಳೆ ಒಂದು ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ನಿಂತ್ಕೊಳ್ಳೋರು ಕೂಡ ಬರ್ತಾ ಇದ್ದಾರೆ, ತಾಲೂಕು ಪಂಚಾಯತಿ ನಿಂತ್ಕೊಳ್ಳೋರು ಕೂಡ ಬರ್ತಾ ಇದ್ದಾರೆ. ನಿಮ್ಗೆ ಹಿಂದುಳಿದವ್ರು ಬೇಕು ಅಂತಾರೆ. ಒಂದು ಓಟ್ಗೆ ನಾವು ಕಾಲು ಹಿಡ್ಕೊತೀವಿ. ನಾನು ನಿಂತ್ಕೊಂಡಾಗ 1 ಓಟ್ಗೂ ಕೂಡ ಕಾಲು ಹಿಡ್ಕೊಂಡು ಕೇಳ್ಕೊಂಡಿದ್ದೀನಿ. 5 ಓಟು ಸ್ವಲ್ಪ ಸೋಲ್ತೀನಿ, ತಿರ್ಗಿ 11 ಓಟು ಗೆಲ್ತೀನಿ. ಒಂದೊಂದು ಓಟು ಎಷ್ಟೆಷ್ಟು ಅಮೂಲ್ಯ ಅಂತ ಯೋಚನೆ ಮಾಡಿ. ಆದರೆ ನಮ್ಮ ಸಮುದಾಯದವ್ರದ್ದು ಒಬ್ಬೊಬ್ರದ್ದು 500 ಓಟು, 1000 ಓಟು, 5000 ಓಟು, 10,000 ಓಟು ಇರೋರು ಕಣ್ಣಿಗೆ ಕಾಣಿಸ್ತಾ ಇದ್ದಾರೆ. ಎಷ್ಟೋ ಜನ ಮುಂದೆ ಬಂದು ಲೀಡ್ರಿಗೆ ಯಾವ ರೀತಿ ತುಳಿಬೇಕು, ಇನ್ನು ಹೆಂಗೆ ಸೈಡ್ ಕೊಡಬೇಕು ಅನ್ನೋದು ಒಂದು ಇರ್ತದೆ. ಜನಸಂಖ್ಯೆಯನ್ನು ಸೇರಿಸಿ ಹಿಂದುಳಿದ ಸಮುದಾಯದ ಒಗ್ಗಟ್ಟು ಅಂದರೆ ಅವರಿಗಿರುವಂಥ
ಅರಿವನ್ನು ಮತ್ತು ಅವ್ರಿಗೆ ಆಗಬೇಕಾದ ಅನುಕೂಲತೆಗಳನ್ನು ತಿಳಿಸಿಕೊಡುವಂಥ ಕೆಲಸಕ್ಕೆ ದಿವಂಗತ ದೇವರಾಜ ಅರಸು ಜಯಂತಿಯ 100ನೇ ಜಯಂತಿಯನ್ನು ನಾವು ಈ ಬಾರಿ ಮಾಡಲಿಕ್ಕೆ ಹೊರಟಿದ್ದೀವಿ. ಮೊದಲಿಗೆ 9/9/2025 ಮಂಗಳವಾರ ಬೆಳಗ್ಗೆ 10ರಿಂದ 10:30ಕ್ಕೆ ರಾಮನಗರದ ಕೆಂಪೇಗೌಡ ಸರ್ಕಲ್ನಿಂದ ಪ್ರೊಸೆಷನ್ ಮೆರವಣಿಗೆ ಪ್ರಾರಂಭ ಆಗಿ, ಅಂದರೆ ದೇವರಾಜು ಅರಸು ಪ್ರತಿಮೆಯನ್ನು ಹೊತ್ಕೊಳ್ತಾ ಸುಮಾರು 500 ಯುವಕರ ಬೈಕ್ ರ್ಯಾಲಿ, 15ರಿಂದ 20 ಕಲಾ ತಂಡಗಳ ಹಿಂದೆಗಡೆ ನಮ್ಮ ವಿಶ್ವಕರ್ಮ ಸಮಾಜದ ಪಂಚಪೀಠವಾದ ಒಂದು ಟ್ಯಾಬ್ಲೋ, ಅದರಿಂದಗಡೆ ಅಲೆಮಾರಿ ಸಮುದಾಯ, ಅಂದರೆ ಎಲ್ಲ ಸಮುದಾಯವ ತಮ್ಮ ಸಂಸ್ಕೃತಿಯನ್ನು ಬೀರೋದು. ಈಗ ಅಲೆಮಾರಿ ಸಮುದಾಯದ ಒಂದು ಬಯಲು ನಾಟಕ ಪ್ರದರ್ಶನ, ಗಾಣಿಗ ಸಮುದಾಯದ ಒಂದು ಗಾಣಿಗರ ವೃತ್ತಿಯನ್ನು ಆರಂಭಿಸುವಂಥ ಒಂದು ಸಂಸ್ಕೃತಿ, ಕುರುಬ ಸಮುದಾಯದಿಂದ ವೀರಗಾಸೆ ಮತ್ತು ಡೊಳ್ಳು ಕುಣಿತ, ಕುಂಬಾರ ಸಮುದಾಯದಿಂದ ಪೂರ್ಣಕುಂಭ, ಸವಿತಾ ಸಮಾಜದಿಂದ ಪ್ರಪ್ರಥಮ ಬಾರಿಗೆ ಸುಮಾರು 250ರಿಂದ 500 ಜನರ ಒಂದೇ ಟೀಮು ಮಂಗಳವಾದ್ಯ ನಾದಸ್ವರದ ಒಂದು ತಂಡ. ಜೊತೆಗೆ ಇನ್ನೂ ಹಲವಾರು ಸಮುದಾಯಗಳು ಉಳ್ಕೊಂಡಿರುವಂಥ ಎಲ್ಲ ಸಮುದಾಯಗಳಲ್ಲಿ ಅವರವರದೇ ಆದಂಥ ಒಂದೊಂದು ಸಂಸ್ಕೃತಿಯನ್ನು ಬಿಂಬಿಸೋ ನಿಟ್ಟಿನಲ್ಲಿ ಈ ಒಂದು ಮೆರವಣಿಗೆ ಕೆಂಪೇಗೌಡ ಸರ್ಕಲಿಂದ MG ರಸ್ತೆ ಮಾರ್ಗವಾಗಿ ಜೂನಿಯರ್ ಕಾಲೇಜಿಗೆ ತಲುಪುತ್ತೆ. ತದನಂತರ ವೇದಿಕೆ ಕಾರ್ಯಕ್ರಮ. ಇದಿಷ್ಟು ಬಹಳ ವಿಜೃಂಭಣೆಯಿಂದ 2,500ರಿಂದ ಮೇಲ್ಪಟ್ಟ ಜನಸಂಖ್ಯೆಯಲ್ಲಿ ಈ ಒಂದು ಮೆರವಣಿಗೆ ಸಾಗೋದ್ರಿಂದ ನೀವೆಲ್ಲ ಇರೋದು ನಾನು ಆಗಲೇ ಹೇಳ್ದಂಗೆ ಇದೊಂದು ಸುವರ್ಣ ದಿನ, ಸುದಿನ ಅಂತ ತಿಳಿತಾ ಇದಕ್ಕೆ ನೀವೆಲ್ಲರೂ ಇನ್ನೂ ಒಗ್ಗಟ್ಟಾಗಿ ಹೆಚ್ಚೆಚ್ಚಾಗಿ ಕಾರ್ಯಕ್ರಮಕ್ಕೆ ಯಶಸ್ಸನ್ನು ಕೊಡಿ.